ಹಲೋ ನಮಸ್ಕಾರ. ಇವತ್ತು ನಾನು ಈಸಿಯಾಗಿ ಪನ್ನೀರ್ ಚೀಸ್ ರೋಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನೊಂದು ಬೌಲಿಗೆ ನಾನು ಮೊಸರು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ನಾನು ಇದಕ್ಕೆ ಏನು ಹೊರಗಡೆ ಐಟಮ್ಸ್ನ ನಾನು ಯೂಸ್ ಮಾಡಿಲ್ಲ, ಎಲ್ಲ ಮನೇಲಿ ಯೂಸ್ ಮಾಡಿರೋದು. ಸೊ ಮೊಸರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಅರಿಶಿನ, ಸ್ವಲ್ಪ ಜೀರಿಗೆ ಪುಡಿ, ಖಾರದ ಪುಡಿ ಆ್ಯಂಡ್ ಸ್ವಲ್ಪ ಧನಿಯಾ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಸೊ ನನಗೆ ಸ್ವಲ್ಪ ತಿಕ್ಕಾಯಿತು ಅಂತ ಅನ್ನಿಸ್ತು, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಟೇಸ್ಟು ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಇದು ಪನ್ನೀರ್ ಬಂದು ಫ್ರೆಶ್ಲಿ ಮೇಡ್ ಪನ್ನೀರು, ನಾನು ಮನೆಯಲ್ಲೇ ಮಾಡಿರೋದು. ಅದಕ್ಕೆ ಸ್ಕ್ವೇರ್ ಶೇಪೆಲ್ಲ ಇಲ್ಲ, ಅದು ಯಾವುದೋ ಒಂದು ಶೇಪ್ ಇದೆ. ಈಗ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ತೊಗೊಂಡಿದ್ದೀನಿ ಅದನ್ನು ಕೂಡ. ಮತ್ತು ಏನು ಮಸಾಲೆ ಮಿಕ್ಸ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ಳೋಣ. ಏನೇನು ತರಕಾರಿ ಬೇಕೋ ಎಲ್ಲ ಹಾಕ್ಕೊಳ್ಳಿ, ನಿಮ್ಗೆ ಇಷ್ಟವನ್ನೇ ತರಕಾರಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಜಾಸ್ತಿ ಫ್ರೈ ಮಾಡಬಾರ್ದು, ಕ್ರಿಸ್ಪಿಯಾಗಿರಬೇಕು ತರಕಾರಿ. ಜಸ್ಟ್ ಅದು ಮಸಾಲೆ ಒಂದು ತರಕಾರಿ ಫ್ಲೇವರ್ ಸ್ವಲ್ಪ ಹೀರ್ಕೋಬೇಕು ಅಷ್ಟೇ. ಅದಕ್ಕೋಸ್ಕರ ಪ್ಯಾನಲ್ಲಿ ಇದು ಮಾಡಬೇಕು. ಮತ್ತು ನಾನು ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿಲ್ಲ ಪನ್ನೀರನ್ನ, ನಾನು ಜಸ್ಟ್ ಎಲ್ಲ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡ್ರೆ ಎಲ್ಲ ಕಡೆಯೂ ಸಿಗೋಲ್ಲ ತಿನ್ನಬೇಕಾದಾಗ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಚಪಾತಿ ಮಾಡ್ಕೊಂಡಿರೋದಕ್ಕೆ ಮಧ್ಯೆ ಹಾಕ್ಕೊಂಡು ಸ್ಮಾಲ್ ಕ್ಯೂಬ್ ಸೈಜಲ್ಲಿ ಒಂದು ಚೀಸ್ ಸಿಗುತ್ತೆ. ಸೊ ಅದನ್ನು ನಾನು ಯಾವಾಗಲೂ ಸ್ಟೋರ್ ಮಾಡಿರ್ತೀನಿ. ಅದನ್ನು ಇವಾಗ ಇದ್ರ ಮೇಲೆ ತುರ್ಕೊಳ್ಳೋಣ. ತುರ್ಕೊಂಡಾದ್ಮೇಲೆ ಕೆಚಪ್ ಬೇಕಾದರೆ ನಿಮಗೆ ಅವಶ್ಯಕತೆ ಇದೆ, ನಿಮಗೆ ಬೇಕೇ ಬೇಕು ಅಂದರೆ ನೀವು ಹಾಕ್ಕೊಂಡು ತಿನ್ಬೋದು, ಇಲ್ಲ ಅಂದರೆ ಅವಶ್ಯಕತೆಯೇ ಇಲ್ಲ. ಇದು ತುಂಬ ಹೆಲ್ದಿಯಾಗಿರುತ್ತೆ. ಇದೆಲ್ಲನೂ ನಾವು ಏನು ಯೂಸ್ ಮಾಡಿಲ್ಲ, ಎಲ್ಲ ಫ್ರೆಶ್ಲಿ ಮೇಡ್ ಯೂಸ್ ಮಾಡಿರೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ. ಡಯೆಟ್ ಮಾಡೋರಿಗೆ ಆಗಿರ್ಬೋದು, ಅಥವಾ ಮಕ್ಕಳಿಗೆ ಕೊಡೋದಕ್ಕಾಗಿರ್ಬೋದು, ಅಥವಾ ನಾವೇ ಬೇಕು ನಮಗೆ ಹೊರಗಡೆ ತಿನ್ನಬೇಕು ಅಂತ ಅನಿಸಿದ್ರೂ ಕೂಡ ಇದು ಮನೇಲಿ ಕ್ವಿಕ್ಕಾಗಿ ಮಾಡ್ಕೊಬೋದು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್.